ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಟ ಅನಂತ್ ನಾಗ್ ಹಾಗೂ ನಟ ಲೋಕೇಶ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಕನ್ನಡ ಚಿತ್ರಗಳು. ದೇವರ ಕಣ್ಣು 1975ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ವೈ.ಆರ್. ಸ್ವಾಮಿ. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಆರತಿ, ಅಂಬರೀಶ್, ಶಕ್ತಿ ಪ್ರಸಾದ್, ಕುಣಿಗಲ್ ರಾಮನಾಥ್, ಧೀರೇಂದ್ರ ಗೋಪಾಲ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಚಂದನದ ಗೊಂಬೆ 1979ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ದೊರೈ ಭಗವಾನ್. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಲಕ್ಷ್ಮೀ, ಸುಂದರ್ ರಾಜ್, ಕೆ.ಎಸ್. ಅಶ್ವಥ್, ಮೈಸೂರು ಲೋಕೇಶ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಬೆತ್ತಲೆ ಸೇವೆ 1982ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಕೆ.ವಿ. ಜಯರಾಮ್. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಮಂಜುಳಾ, ಕೆ.ಎಸ್. ಅಶ್ವಥ್, ಮುಸುರಿ ಕೃಷ್ಣಮೂರ್ತಿ, ಮೈಸೂರು ಲೋಕೇಶ್, ಶಕ್ತಿ ಪ್ರಸಾದ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಇಬ್ಬನಿ ಕರಗಿತು 1983ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಕೆ.ವಿ. ಜಯರಾಮ್. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಲಕ್ಷ್ಮಿ, ಕೆ.ಎಸ್. ಅಶ್ವಥ್, ಉಮಾ ಶಿವಕುಮಾರ್, ಮುಸುರಿ ಕೃಷ್ಣಮೂರ್ತಿ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಶ್ವೇತ ಗುಲಾಬಿ 1985ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಕೆ.ವಿ. ಜಯರಾಮ್. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಕೆ.ಎಸ್. ಅಶ್ವಥ್, ಜಗ್ಗೇಶ್, ಗಾಯತ್ರಿ, ಮುಸುರಿ ಕೃಷ್ಣಮೂರ್ತಿ, ಉಮಾ ಶಿವಕುಮಾರ್, ಪದ್ಮಾ ಕುಮಟಾ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ರಣಧೀರ 1988ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ವಿ. ರವಿಚಂದ್ರನ್. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಉಮಾಶ್ರೀ, ಮಾಸ್ಟರ್ ಮಂಜುನಾಥ್, ಸುಧೀರ್, ಯೋಗೀಶ್ವರ್, ಅರವಿಂದ್ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಹೊಸಮನೆ ಅಳಿಯ 1991ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಬಿ. ರಾಮಮೂರ್ತಿ. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಭವ್ಯ, ರಮೇಶ್ ಭಟ್, ದೊಡ್ಡಣ್ಣ, ಅರವಿಂದ್, ಬ್ಯಾಂಕ್ ಜನಾರ್ದನ್, ಶಾಂತಮ್ಮ, ಮುಖ್ಯಮಂತ್ರಿ ಚಂದ್ರು ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಯಾರಿಗೂ ಹೇಳಬೇಡಿ 1994ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಕೊಡ್ಲು ರಾಮಕೃಷ್ಣ. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ಮುಖ್ಯಮಂತ್ರಿ ಚಂದ್ರು, ಕುಣಿಗಲ್ ನಾಗಭೂಷಣ್, ವೈಶಾಲಿ ಕಾಸರವಳ್ಳಿ, ಗಿರಿಜಾ ಲೋಕೇಶ್, ತಾರಾ ರಾಮಕೃಷ್ಣ ಮುಂತಾದ ಕಲಾವಿದರು ಕಾಣಿಸಿಕೊಂಡಿದ್ದಾರೆ. ಭೂತಯ್ಯನ ಮಕ್ಕಳು 2002ರಲ್ಲಿ ತೆರೆ ಕಂಡಿತು. ಇದನ್ನು ಡೈರೆಕ್ಟ್ ಮಾಡಿದವರು ಜಿ.ಕೆ. ಮುದ್ದುರಾಜ್. ಈ ಚಿತ್ರದಲ್ಲಿ ಲೋಕೇಶ್, ಅನಂತ್ ನಾಗ್, ದರ್ಶನ್, ದ್ವಾರಕೀಶ್, ಶ್ರುತಿ, ಶಿವಕುಮಾರ್, ಅಭಿನಯ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಇದಿಷ್ಟು ನಟ ಅನಂತ್ ನಾಗ್ ಹಾಗೂ ನಟ ಲೋಕೇಶ್ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಕನ್ನಡ ಚಿತ್ರಗಳು. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.